ನವೆಂಬರ್ನಲ್ಲಿ ನಡೆಯಬಹುದಾದ ಡಿಸೆಂಬರ್ನಲ್ಲಿ ನಡೆಯಬಹುದಾದ ರಾಜಕೀಯ ಕ್ರಾಂತಿ ಅರ್ಥಾತ್ ನವೆಂಬರ್ ಡಿಸೆಂಬರ್ ಕ್ರಾಂತಿಯ ಬಗ್ಗೆ ಒಂದು ರಾಜಕೀಯದಲ್ಲಿ ಆಸಕ್ತಿ ಇದ್ದವರಿಗೆಲ್ಲ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಕ್ಯಾಬಿನೆಟ್ನಲ್ಲಿ ಇದ್ದವರಿಗೆ ಮತ್ತು ಕ್ಯಾಬಿನೆಟ್ಟಿಗೆ ಬರಬೇಕು ಅಂದುಕೊಂಡವರಿಗೆ ವಿಶೇಷ ಕುತೂಹಲ ಏನು ಅಂದರೆ ನಮ್ಮ ಸ್ಥಾನ ಏನು ಅಂತ. ನಮ್ಮ ಸ್ಥಾನ ಏನು. ಡಿ ಕೆ ಶಿವಕುಮಾರ್ಗೆ ಏನು ಬಿಡಿಸಿ ಹೇಳಬೇಕಾಗಿಲ್ಲ, ಮುಖ್ಯಮಂತ್ರಿ ಆಗಬೇಕು, ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯನವ್ರಿಗೆ ಪ್ರಯಾರಿಟಿ ನಂಬರ್ 1 5 ವರ್ಷ ಮುಖ್ಯಮಂತ್ರಿ, ಮುಂದಿನ 2.5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು. ಪ್ರಯಾರಿಟಿ 2 ಕೆಳಗೆ ಇಳಿಬೇಕು ಅನ್ನೋದಾದರೆ ಎಷ್ಟು ಸಾಧ್ಯನೋ ಅಷ್ಟು ದೂರ ತಳ್ಕೊಂಡು ಹೋಗ್ಬೇಕು. ಪ್ರಯಾರಿಟಿ ನಂಬರ್ 3 ಕೆಳಗಿಳಿಯುವ ಸನ್ನಿವೇಶ ಬಂದಾಗ KPCC ಅಧ್ಯಕ್ಷ ಸ್ಥಾನಕ್ಕೆ ತಮಗೆ ಬೇಕಾದವ್ರನ್ನೊಬ್ಬರನ್ನು ಕೂಡಿಸ್ಬೇಕು. 3 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿಟ್ಟುಬಿಡ್ಬೇಕು. ಕ್ಯಾಬಿನೆಟ್ನಲ್ಲಿ ತಮಗೆ ಬೇಕಾದವ್ರನ್ನ ಕೂಡಿಸಿರ್ಬೇಕು. ಪ್ರಯಾರಿಟಿಗಳು. ಅದಕ್ಕೆ ಜಮೀರ್ ಅಹಮ್ಮದ್ ಖಾನ್ ಅವರು ಆನಂದ ತುಂದಿಲರಾಗಿ ಮುತ್ತು ಕೊಟ್ಟಿದ್ದ ಹುಡುಗನಿಗೆ ಮುಂದಿನ DCM ಜಮೀರ್ ಅಹಮ್ಮದ್ ಅವರಿಗೆ ಜಯವಾಗಲಿ ಅಂದಾಗ ಮುತ್ತು ಕೊಟ್ಟಿದ್ದು ಸುಮ್ಮನೆ ಅಲ್ಲ. ಅದು ಆ ಪ್ರಯತ್ನ ನಡೀತಾ ಇರುತ್ತೆ. ಕ್ಯಾಬಿನೆಟ್ನಲ್ಲಿರುವವರಿಗೆ ಉಳಿದವರಿಗೆ ಸಚಿವ ಸ್ಥಾನ ಉಳಿಯತ್ತಾ, ರೀಶಫಲ್ ಆದರೆ ಹೋಗುತ್ತಾ, ಅದರ ಚಿಂತೆ. ನೋಡಿ, ಬಹುತೇಕ ಎಲ್ಲರೂ ಈ ಸಿದ್ದರಾಮಯ್ಯನವರು ಬಣ ಅಂತಾನೆ ಅನ್ಕೊಳ್ಳಿ. ಸ್ವತಃ ಸಿದ್ದರಾಮಯ್ಯನವರೇ ಹಂಗೆ ಹೇಳಿದ್ಮೇಲೆ ಅವ್ರು ಬಣದವ್ರು ಇನ್ನೇನು ಹೇಳ್ತಾರೆ? ಹೈಕಮಾಂಡ್ ಹೇಳ್ದಂಗೆ ಅಂತ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲವೇ ಇಲ್ಲ. ನವೆಂಬರ್ನಲ್ಲಿ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ. ಎಲ್ಲವನ್ನೂ ಹೇಳಿದ್ಮೇಲೆ ಹೈಕಮಾಂಡ್ ಹೇಳ್ದಂಗೆ ನಡ್ಕೋತೀವಿ ಅಂತ ಬಿಡ್ತಾರೆ. ಸಂತೋಷ್ ಲಾಡ್ ಮಾತಾಡಿದ್ದಾರೆ, ಜಾರ್ಜ್ ಮಾತಾಡಿದ್ದಾರೆ. ಜಾರ್ಜು ಮೊನ್ನೆ ಗುರುವಾರ ಏನು ಗಲಾಟೆ ಆಯಿತು ಅಂತ ಏನು ಸುದ್ದಿ ಬಂತಲ್ಲ, HC ಮಹದೇವಪ್ಪನವ್ರಿಗೂ ಇವ್ರಿಗೂ ಮಧ್ಯದಲ್ಲಿ, ಅದರ ಬಗ್ಗೆನೂ ಮಾತಾಡಿದ್ದಾರೆ. ಡಾಕ್ಟರ್ HC ಮಹದೇವಪ್ಪ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದರು. ಶಿವರಾಜ್ ತಂಗಡಿಗಿನೂ ಅಷ್ಟೇ, ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ರೀಶಫಲ್ ಆಗುತ್ತೆ ಸರ್? ಮೋಸ್ಟ್ಲಿ ಆಗ್ಬೋದು. ಫುಲ್ ಸರ್ಕಾರ ಮೆಜಾರಿಟಿ ಇದ್ದಾಗ ಡೆಫಿನೆಟ್ಲಿ ರೀಶಫಲ್ ಆಗ್ತಕ್ಕಂಥದ್ದು ಯಾವಾಗಲೂ ಎಲ್ಲ ಸರ್ಕಾರಗಳ ಸಾಧ್ಯತೆ ಇದೆ, ನಮ್ಮ ಸರ್ಕಾರದ ಕೂಡ ಸಾಧ್ಯತೆ ಇದೆ. ಇದು ಏನೇ ಮಾಡಿದ್ರು ಹೈಕಮಾಂಡು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಕೆಲವೊಂದಿಷ್ಟು ಸಚಿವರನ್ನ ಕೈ ಬಿಡೋದು ಚಿಂತನೆ. ಒಬ್ವಿಯಸ್ಲಿ ಅಲ್ಲ, ರೀಶಫಲ್ ಆಗ್ಬೇಕಂದ್ರೆ ಆಗಲೇಬೇಕಲ್ಲ. ವರ್ಕ್ ರಿಪೋರ್ಟ್ ಯಾವ ಥರ ಇರ್ಬೋದು ಸರ್? ಅದೇನು ಮಾನದಂಡಗಳು ಮಾಡ್ತಾರೆ ಹೈಕಮಾಂಡ್ಗೆ, ಮುಖ್ಯಮಂತ್ರಿಯವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಡೇಟ್ ಫಿಕ್ಸ್ ಆಗಿದೆ CM ಬದಲಾವಣೆಗೆ, ಪ್ರಮಾಣ ವಚನಕ್ಕೆ. ಅದು ನನಗೆ ಗೊತ್ತಿಲ್ಲ. ನೋಡಿ, ಸಾಕಷ್ಟು ಕ್ರಾಂತಿಗಳಾಗಿದೆ. ಕರ್ನಾಟಕದಲ್ಲಿ ಸಮೇತ ಕ್ರಾಂತಿ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಸಾಕಷ್ಟು ಸಹಾಯ ಮಾಡೋದ್ರ ಮೂಲಕ, ಕಾರ್ಯಕ್ರಮ ಕೊಡೋದ್ರ ಮೂಲಕ ನಮ್ಮ ಸರ್ಕಾರ ದೊಡ್ಡ ಕ್ರಾಂತಿನೇ ಮಾಡಿ. ನನಗೂ ಮಾಧವಪ್ಪ ಅವ್ರಿಗೆ ಯಾವ ಗಲಾಟೆ ಆಗಲಿಲ್ಲ. ನಮಗೆ ಸಬ್ಜೆಕ್ಟ್ಗಳು ಬರುವಾಗ ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳ್ತೀವಿ ಹೊರತು ಯಾವುದೇ ವಿಚಾರದಲ್ಲಿ ಗಲಾಟೆಗಳಾಗಲಿ ಇನ್ನೊಂದಾಗಲಿ ಏನಾಗಲೇ ಇಲ್ಲ. ಮಾಧವಪ್ಪ ಅವ್ರು ಗಲಾಟೆ ಆದ್ರು ಅಂತ ಹೇಳಿದಾರ? ನೋಡಿ, ಅವ್ರನ್ನ ಕೇಳಿ, ನನ್ನ ಕೇಳಿದರೆ ಆ ಥರ ಯಾವುದೂ ಗಲಾಟೆ ಆಗಿಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮ ಅಭಿಪ್ರಾಯ, ಅವರ ಅಭಿಪ್ರಾಯ ಅವರು ಹೇಳ್ತಾರೆ, ನಮ್ಮದು ಅಭಿಪ್ರಾಯ ಹೇಳ್ತಾರೆ. ಆ ಥರದಲ್ಲಿ ಈ ಕ್ಯಾಬಿನೆಟಲ್ಲಿ ಏನು ನಡೀತದೆ ಅದು ಗೋಪ್ಯವಾಗಿರ್ತದೆ. ನಾವು ಮಾಧವಪ್ಪ ಅವರು, ನಾವೆಲ್ಲ ಸಚಿವ ಸಹೋದ್ಯೋಗಿಗಳು. ನಾವು ಕರ್ನಾಟಕ ರಾಜ್ಯದ ವಿಚಾರದಲ್ಲಿ ಯಾವಾಗಲೂ ನಮ್ಮ ವಿಚಾರಗಳು ಹೇಳ್ತೀವಿ. ಮುಖ್ಯಮಂತ್ರಿಯವರು ಮತ್ತು ಕ್ಯಾಬಿನೆಟ್ ಯಾವತ್ತು ನಿರ್ಧಾರ ತಗೊಳ್ತಾರೆ ಅದರ ಪ್ರಕಾರ ಹೋಗ್ತೀವಿ. ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ, ಅವರು ಮುಂದುವರೆದಿದ್ದಾರೆ. ಈ ಎಲ್ಲ ವಿಷಯಗಳು ಹೈಕಮಾಂಡ್ ಅಂಗಡದಿದೆ. ಅದ್ರ ಹೊರತುಪಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಆಸೆ ವ್ಯಕ್ತ ಮಾಡೋದು, ಆಸೆ ಇಟ್ಕೊಳ್ಳೋದು ತಪ್ಪೇನಿಲ್ಲ. ಅಂತಿಮವಾಗಿ ಏನಾಗಬೇಕು, ಯಾರಿಗಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನವೆಂಬರ್ದೊಳಗೆ ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ಯಾರನ್ನೂ CM ಮಾಡೋ ಶಕ್ತಿ ನನಗಂತೂ ಇಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಏನಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಚರ್ಚೆಗಳು ಮಾಧ್ಯಮದೊಳಗೆ ಮಾತ್ರ ಆಗ್ತಾ ಇದ್ದಾವೆ. ಅಂತದ್ದು ನಮ್ಮ ಪಾರ್ಟಿ ಒಳಗೆ ಏನೇ ಇದ್ರು ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.